ಹೈಕೋರ್ಟ್ನಲ್ಲಿ ಇಂದು ಬುರುಡೆ ಗ್ಯಾಂಗ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಯಲಿದೆ. ಧರ್ಮಸ್ಥಳದ ಠಾಣೆಯ ಎಫ್ಐಆರ್ 39/2025 ರದ್ದು ಕೋರಿ ಇದೀಗ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಇಂದು ಬುರುಡೆ ಗ್ಯಾಂಗ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಯುತ್ತೆ. ಅರ್ಜಿ ವಿಚಾರಣೆ ನಡೆಸಿ ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ ಹೈಕೋರ್ಟ್. ಬುರುಡೆ ಗ್ಯಾಂಗ್ ಸಲ್ಲಿಸಿದಂತಹ ಅರ್ಜಿಗೆ ಸರ್ಕಾರದ ವಕೀಲರಿಂದ ಆಕ್ಷೇಪಣೆ ಕೂಡ ವ್ಯಕ್ತ ಆಗ್ತಾ ಇದೆ. ಪೊಲೀಸರು ಕೋರ್ಟ್ ಆದೇಶ ಇಲ್ಲದೆ ತನಿಖೆ ನಡೆಸ್ತಾ ಇರೋದು ಸರಿಯಲ್ಲ. ಎಸ್ಐಟಿಗೆ ಸ್ವತಂತ್ರ ತನಿಖೆ ಅಧಿಕಾರ ಇಲ್ಲ ಅಂತ ಹೇಳಿ ಅರ್ಜಿದಾರರ ವಕೀಲರ ವಾದ ಇದೆ. ಹೀಗಾಗಿ 39/2025 ಎಫ್ಐಆರ್ ರದ್ದು ಕೋರಿ ಇದೀಗ ಬುರುಡೆ ಗ್ಯಾಂಗ್ ಅರ್ಜಿಯನ್ನ ಏನ್ ಸಲ್ಲಿಸಿದ್ರಲ್ಲ ಆ ಅರ್ಜಿ ವಿಚಾರಣೆ ಇವತ್ತೇ ನಡೆಯುತ್ತೆ. ತನಿಖೆ ಹೆಸರಿನಲ್ಲಿ ಪದೇ ಪದೇ ನೋಟಿಸ್ ನೀಡಿ ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತ ಹೇಳಿ ದೂರು ಈಗಾಗಲೇ ದಾಖಲಿಸಿದ್ದಾರೆ. ಎಸ್ಐಟಿ ನೋಟಿಸ್ ಕೂಡ ರದ್ದು ಮಾಡುವಂತೆ ಬುರುಡೆ ಗ್ಯಾಂಗ್ ಅರ್ಜಿ ಸಲ್ಲಿಸಿದ್ರು. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಲೇರಿದ್ರು ತಿಮ್ಮರೋಡಿ ಅವರು ಕೂಡ. ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ ಹಾಗೂ ಜಯಂತ್. ಸದ್ಯ ಎಫ್ಐಆರ್ಗೆ ಸಂಬಂಧಿಸಿದ ಎಲ್ಲಾ ಮುಂದಿನ ಕ್ರಮಗಳಿಗೂ ಕೂಡ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಬೇಕು ಅಂತ ಹೇಳಿ ಇದೀಗ ಹೈಕೋರ್ಟ್ ಒಂದು ಕಡೆ ಸೂಚನೆ ಕೊಡ್ತಾ ಇದೆ. ಇಂದು ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಬರಲಿದೆ ಈ ಒಂದು ಪ್ರಕರಣದ ವಿಚಾರಣೆ. ನೋಡಿ, ಈಗಾಗಲೇ ಈ ಒಂದು ವಿಚಾರದಲ್ಲಿ ಈ ಒಂದು ಬುರುಡೆ ಗ್ಯಾಂಗ್ ಏನು ಈ ಒಂದು ಕೇಸನ್ನ ಅಥವಾ ಈ ಒಂದು ಪ್ರಕರಣವನ್ನ ಸ್ಟಾರ್ಟ್ ಮಾಡಿದ್ರು, ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಅನ್ನುವಂತ ಅಥವಾ ಧರ್ಮಸ್ಥಳ ಪ್ರಕರಣ ಏನಿತ್ತು, ಯಾವಾಗ ಈ ಒಂದು ಪ್ರಕರಣ ಆರಂಭ ಆಯಿತು, ತದನಂತರ ಬಹಳಷ್ಟು ಬೆಳವಣಿಗೆಗಳಾಯಿತು, ಏನೇನಾಯಿತು ಎಲ್ಲವೂ ಕೂಡ ಜನರಿಗೆ ಗೊತ್ತಿರುವಂತ ವಿಚಾರ. ಆದರೂ ಕೂಡ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ. ಯಾವುದೇ ಒಂದು ಅಧಿಕೃತ ಮಾಹಿತಿ ಈವರೆಗೂ ಕೂಡ ಸಿಗಲಿಲ್ಲ. ಅಂದ್ರೆ ನಿಜವಾಗ್ಲೂ ಕೂಡ ಧರ್ಮಸ್ಥಳದಲ್ಲಿ ಆಗಿರೋದೇನು ಅಥವಾ ನಿಜವಾಗ್ಲೂ ಆಗಿದೆಯಾ ಅಥವಾ ಇಲ್ವಾ, ಇದಕ್ಕೆ ಈ ಒಂದು ಪ್ರಶ್ನೆ ಆಗಿಯೇ ಉಳಿದುಬಿಟ್ಟಿದೆ. ಈಗಲೂ ಕೂಡ ಉತ್ತರ ಸಿಕ್ಕಿಲ್ಲ. ಎಸ್ಐಟಿ ಅವರು ಯಾವುದೇ ಒಂದು ಮಧ್ಯಂತರ ವರದಿನೋ ಅಥವಾ ಒಂದು ಫೈನಲ್ ವರದಿ ಯಾವುದು ಕೂಡ ಕೊಡಲಿಲ್ಲ. ಈಗಾಗಲೇ ನವೆಂಬರ್ ಸ್ಟಾರ್ಟ್ ಆಗೋ ಮುನ್ನವೇ ನಾವು ಒಂದು ವರದಿಯನ್ನ ಕೊಟ್ಟು ಬಿಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ರು. ವರದಿನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಹಾಗಾಗಿ ಬಹಳಷ್ಟು ಜನ ಒತ್ತಡ ಹಾಕ್ತಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ವರದಿಯನ್ನ ಕೊಡಲೇಬೇಕು ಅಂತ ಹೇಳಿ ಒಂದು ಕಡೆ ಅವರಿಗೆ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಮತ್ತೊಂದು ಕಡೆ ದಿಢೀರಾಗಿ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ, ಈ ಒಂದು ಬುರುಡೆ ಗ್ಯಾಂಗ್ ದಿಢೀರಾಗಿ ಯೂ ಟರ್ನ್ ಹೊಡೆದ್ಬಿಡ್ತು. ಏನು ಅಂತ ಹೇಳಿ, ನಾವೇನ್ ಕೇಸ್ ಹಾಕ್ಸಿದ್ವಿ ಅಥವಾ ನಾವೇನ್ ಎಫ್ಐಆರ್ ಅನ್ನ ಹಾಕ್ಸಿದ್ವಲ್ಲ, ಈ ಒಂದು ಕೇಸನ್ನ ನಾವು ವಾಪಸ್ ಪಡಿತಾ ಇದ್ವಿ, ಬೇಡ ನಮ್ಗೆ ಇದರಿಂದ ನಾವು ಸುಮ್ಮನೆ ನಮಗೆ ಬೇಜಾರಾಗ್ಬಿಟ್ಟಿದೆ ಅಥವಾ ನಮಗೂ ಸಾಕಾಗಿ ಹೋಗ್ಬಿಟ್ಟಿದೆ, ಸುಖ ಸುಮ್ಮನೆ ವಿಚಾರಣೆ 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 ಅಂತ ಹೇಳಿ ಪದೇ ಪದೇ ವಿಚಾರಣೆಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಮೆಂಟಲಿ ಟಾರ್ಚರ್ ಆಗ್ತಾ ಇದೆ. ಒಂದು ಸಲ ನಾವು ನೋಟಿಸ್ ತಗೊಂಡು ಈ ಒಂದು ವಿಚಾರಣೆಗೆ ಹೋದ್ರೆ ಗಂಟೆ ಕೂರಿಸ್ಕೊಂಡು ನಮಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಇದು ಸರಿಯಲ್ಲ. ನಿಜವಾಗ್ಲೂ ಈ ರೀತಿಯಾದಂತಹ ವಿಚಾರಣೆಗಳನ್ನ ನೀವು ಗಂಟೆ ಕೂರಿಸಿ ನೀವು ಮಾತಾಡಿ ಸುಮ್ಮನೆ ನಮ್ಮ ಮೆಂಟಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಕೆಲಸ ಮಾಡಿ, ನಮಗೆ ಈ ಒಂದು ಕೇಸನ್ನೇ ನಾವು ವಾಪಸ್ ಪಡ್ಕೊಬಿಡ್ತೀವಿ, ಬೇಡವೇ ಬೇಡ, ನಮಗೆ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತೇಳಿ ಈ ಒಂದು ಬುರುಡೆ ಗ್ಯಾಂಗ್ ದಿಢೀರಾಗಿ ಒಂದು ನಿರ್ಧಾರವನ್ನ ಮಾಡ್ಕೊಂಡ್ಬಿಡುತ್ತೆ. ತದನಂತರ ಏನಾಯ್ತು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಒಂದು ಸೂಚನೆಯನ್ನ ಕೊಡುತ್ತೆ. ಸುಖ ಸುಮ್ಮನೆ ಅವರಿಗೆ ಪದೇ ಪದೇ ನೀವು ನೋಟಿಸ್ ಕೊಡೋದು ಬುರುಡೆ ಗ್ಯಾಂಗ್ಗೆ, ಅದು ಯಾರು, ಗಿರೀಶ್ ಮಟ್ಟಣ್ಣ ಇರ್ಬೋದು ಅಥವಾ ತಿಮ್ಮರೋಡಿ ಅಥವಾ ವಿಠಲ್ ಗೌಡ, ಜಯಂತು, ಯಾರೆಲ್ಲ ಈ ಒಂದು ಕೇಸಲ್ಲಿ ಭಾಗಿಯಾಗಿದ್ದಾರಲ್ಲ, ಈ ಒಂದು ಬುರುಡೆ ಗ್ಯಾಂಗ್ಗೆ ನೋಟಿಸ್ ಹೆಸರಲ್ಲಿ ಯಾಕೆ ಪದೇ ಪದೇ ನೀವು ವಿಚಾರಣೆ ಕರೀತಾ ಇದ್ದೀರಾ? ಮತ್ತೊಮ್ಮೆ ಏನಾದರೂ ಅವ್ರಿಗೆ ಮೆಂಟಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅಥವಾ ಕಿರುಕುಳ ಕೊಡ್ತಾ ಇದ್ದೀರಾ? ಬೇಡ. ಇದು ಪದೇ ಪದೇ ನೀವು ಕೋರ್ಟ್ ನಿಮಗೆ ಪರ್ಮಿಷನ್ ಕೊಡಲಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತು ನೀವೇನಕ್ಕೆ ಪದೇ ಪದೇ ಅವ್ರಿಗೆ ವಿಚಾರಣೆ ಕರೀತಾ ಇದ್ದೀರಾ? ಒಂದು 10 ಸಲ ನೋಟಿಸ್ಗಳನ್ನು ಕೊಡ್ತಾ ಇದ್ದೀರಾ ಯಾಕೆ ಅಂತೇಳಿ ಹೈಕೋರ್ಟ್ ಕೂಡ ಪ್ರಶ್ನೆ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೀ ಒಂದು ಅರ್ಜಿ ಸಲ್ಲಿಸಿದ್ರಲ್ಲ ಬುರುಡೆ ಗ್ಯಾಂಗು, ಈ ಒಂದು ಅರ್ಜಿ ವಿಚಾರಣೆ ಇವತ್ತೇ ನಡೆಯುತ್ತೆ. ಸದ್ಯಕ್ಕೆ ಅರ್ಜಿ ವಿಚಾರಣೆ ನಡೆಸಿ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆಯಂತೆ. ಇನ್ನು ಬುರುಡೆ ಗ್ಯಾಂಗ್ ಸಲ್ಲಿಸಿದಂತ ಅರ್ಜಿ ಇದೀಗ ಸರ್ಕಾರದ ವಕೀಲರಿಂದ ಆಕ್ಷೇಪಣೆ ಕೂಡ ವ್ಯಕ್ತ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಒಂದೇ ಒಂದು ರೀಸನ್, ಪದೇ ಪದೇ ನೋಟಿಸ್ ಕೊಡ್ತಾರೆ, ಪದೇ ಪದೇ ವಿಚಾರಣೆ ಕರೀತಾರೆ. ತಿಂಗಳಲ್ಲಿ ಒಂದು 10 ಸಲ ಆದ್ರೂ ಇವ್ರಿಗೆ ವಿಚಾರಣೆ ಕರೀತಾರೆ. ಸರಿ, ವಿಚಾರಣೆ ಕರೆದ್ರೆ ಬೆಳಗಿಂದ ಸಂಜೆವರೆಗೂ ಅಥವಾ ಸಂಜೆಯಿಂದ ಮತ್ತೆ ಇಡೀ ರಾತ್ರಿ ವಿಚಾರಣೆಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲೋ ಒಂದು ರೀತಿಯಾಗಿ ನಮ್ಮನ್ನ ಟಾರ್ಗೆಟ್ ಮಾಡಿಕೊಂಡು ಅಥವಾ ನಮ್ಮನ್ನ ಮೆಂಟಲಿ ಟಾರ್ಚರು ಅಥವಾ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ, ತುಂಬಾ ಸಮಸ್ಯೆ ಆಗ್ತಾ ಇದೆ, ನಾವೇನೋ ನ್ಯಾಯದ ಪರವಾಗಿ ಮಾತಾಡಬೇಕು ಅಥವಾ ಏನೋ ಆಗಿದೆ ಅಥವಾ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ನಿಜವಾಗ್ಲೂ ಅಂತ ಹೇಳಿ ನ್ಯಾಯದ ಪರವಾಗಿ ನಾವು ಧ್ವನಿ ಎತ್ತಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮುಂದಾಕಿದ್ವಿ. ಆದ್ರೆ ಇದೀಗ ಏನಾಗ್ತಾ ಇದೆ, ಎಲ್ಲವೂ ಕೂಡ ಉಲ್ಟಾ ಆಗ್ಬಿಟ್ಟಿದೆ. ದಯವಿಟ್ಟು ಈ ಕೇಸನ್ನು ನಾವು ವಾಪಸ್ ತಗೊಬಿಡ್ತೀವಿ, ನಮಗೆ ಸುಮ್ಮನೆ ತಲೆನೋವು ಬೇಡ, ಈ ಒಂದು ಕೇಸಿಂದ ನಾವು ಕೈ ತೊಳ್ಕೊಬಿಡ್ತೀವಿ ಅಂತೇಳಿ ಬುರುಡೆ ಗ್ಯಾಂಗ್ ದಿಢೀರಾಗಿ ಉಲ್ಟಾ ಹೊಡೆದ್ಬಿಡ್ತು. ತದನಂತರ ಈ ಒಂದು ಕೇಸ್ ವಾಪಸ್ ಕ್ಲೋಸ್ ಮಾಡಬೇಕಾ ಅಥವಾ ವಾಪಸ್ ಇದನ್ನ ಪಡಿಬೇಕಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಇವತ್ತು ಈ ಒಂದು ವಿಚಾರಣೆ ನಡೆಯುತ್ತೆ. ತದನಂತರ ಇದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ನಿಜವಾಗ್ಲೂ ಈ ಕೇಸ್ ಏನಾದರೂ ಕ್ಲೋಸ್ ಆಗ್ಬಿಡುತ್ತಾ ಇಲ್ಲಿಗೆ? ಅಂದರೆ ಬುಡೆ ಗ್ಯಾಂಗ್ ಏನೊಂದು FIR ಅನ್ನು ದಾಖಲಿಸಿದ್ರು, ಏನು ಕೇಸ್ ಒಂದು ಹಾಕಿಸಿದ್ರಲ್ಲ, ಇದೇನಾದರೂ ಇವತ್ತೇ ಕ್ಲೋಸ್ ಆಗಿಬಿಡುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನೋವಂಥದ್ದು ಇವತ್ತು ವಿಚಾರಣೆಯ ನಂತರ ಗೊತ್ತಾಗುತ್ತೆ. ಪೊಲೀಸರು ಕೋರ್ಟ್ ಆದೇಶ ಇಲ್ಲದೆ ನೀವು ತನಿಖೆ ನಡೆಸ್ತಾ ಇದ್ದೀರಾ, ಹಾಗಾಗಿ ಇದು ಸರಿಯಲ್ಲ ಅಂಥೇಳಿ ಒಂದು ಕಡೆ ಹೈಕೋರ್ಟ್ ಕೂಡ ಪೊಲೀಸರಿಗೆ ಒಂದು ರೀತಿಯಾಗಿ ಸೂಚನೆ ಕೊಟ್ಬಿಟ್ಟಿದೆ. ಸುಮ್ಮನೆ ನೀವು ಪೊಲೀಸರು, ಧರ್ಮಸ್ಥಳ ಪೊಲೀಸವರು, ಬೆಳ್ತಂಗಡಿ ಪೊಲೀಸವರು ಸುಮ್ಮನೆ ವಿಚಾರಣೆ ಅಂಥೇಳಿ ಒಂದು 1000 ಸಲ ಅವ್ರಿಗೆ ಕರೀತಾ ಇದ್ದೀರಾ. ನಿಜವಾಗ್ಲೂ ಇದು ಸರಿಯಲ್ಲ ಅಂಥೇಳಿ ಇದೀಗ FIR ರದ್ದು ಕೋರಿ ಹೈಕೋರ್ಟ್ ಮೆಟ್ಟಲೇರಿದ್ರು ಈ ಒಂದು ಬುಡೆ ಗ್ಯಾಂಗ್. ತಿಮರೋಡಿ, ಗಿರೀಶ್ ಮಟ್ಟಣ್ಣವರಿರ್ಬೋದು, ವಿಠಲ್ ಗೌಡ ಹಾಗೂ ಜಯಂತ್ ಹಾಗೂ ಮತ್ತಷ್ಟು ಯೂಟ್ಯೂಬರ್ಸ್ಗಳು ಕೂಡ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಬರ್ತಾ ಇದೆ ಈ ಪ್ರಕರಣ. ಇವತ್ತು ವಿಚಾರಣೆ ಆದ ನಂತರ ಎಲ್ಲವೂ ಕೂಡ ತೀರ್ಮಾನ ಆಗಲಿದೆ.